ಹಲೋ ಫ್ರೆಂಡ್ಸ್, ನಾನು ಈ ದಿನ ಈರುಳ್ಳಿ ಪಕೋಡ ಮಾಡ್ತಿದ್ದೀನಿ. ಸಿಂಪಲ್ ಈರುಳ್ಳಿ ಪಕೋಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ. ಮತ್ತು ನಾನು ಊಟಕ್ಕೂ ಸಹ ಸೈಡ್ಸ್ ಆಗಿ ತಿಂತೀನಿ ಫ್ರೆಂಡ್ಸ್ ಇದನ್ನು. ಹಾಗಾಗಿ ನೀವು ಸಹ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಮತ್ತು ಏನು ಸಾಮಾನುಗಳು ಏನು ಹೊರಗಡೆಯಿಂದ ಏನು ತರಬೇಕು ಅಂತ ಏನಿಲ್ಲ. ಒಂದೆರಡು ಈರುಳ್ಳಿ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಇವೆಲ್ಲ ಮನೇಲಿ ಏನಿದ್ದಾವೆ ಅದರಲ್ಲೇ ಮಾಡುವಂಥದ್ದು. ಈಗ ನಾನು ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ತಗೊಂಡಿದ್ದೀನಿ, ತೋರಿಸ್ತೀನಿ. 2 ಈರುಳ್ಳಿ ದಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ಒಂದು ಸಣ್ಣ ಬೌಲಲ್ಲಿ ಇಟ್ಕೊಂಡಿದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು, ಮತ್ತು ಕರಿಬೇವು ಸೊಪ್ಪು, ಮತ್ತು ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಓಮ್ ಕಾಳು, ಅರಿಶಿನ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಎಷ್ಟು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಚ್ಚ ಖಾರದ ಪುಡಿ ಸೇರಿಸಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಅದಕ್ಕೆ ನಾನು ಸೇರಿಸ್ತಾ ಇಲ್ಲ, ಆಯಿತಾ. ಸ್ಟವ್ ಹಚ್ಚಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಕರಿತೀನಿ. ನಾನು ಇದನ್ನು ಸಣ್ಣ ಉರಿನಲ್ಲಿ ಒಂದು 6 ಮಿನಿಟ್ಸ್ ಬಿಡ್ತೀನಿ, ಚೆನ್ನಾಗಾಗುತ್ತೆ. ಆವಾಗ ತೆಗಿತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಈರುಳ್ಳಿ ಪಕೋಡ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡ್ಕೊಳ್ಳಿ. ಮತ್ತು ಮಕ್ಕಳ ಸ್ನ್ಯಾಕ್ಸ್ಗೆ, ಸಾಯಂಕಾಲ ಬಂದಾಗ ಕಾಫಿಗೆ ಎಲ್ಲಕ್ಕೂ ಸಹ ಚೆನ್ನಾಗಿರುತ್ತೆ. ಈ ಮಾಡ್ಕೊಳ್ಳಿ, ಹಾಗೆ ಟೇಸ್ಟ್ ನೋಡಿ. ಮತ್ತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.